ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಗವಾನ್ ಶಿವನ ಅತ್ಯಂತ ಉಗ್ರ, ಪರಾಕ್ರಮಿ ಹಾಗೂ ಕರುಣಾಮಯ ರೂಪವೇ ಶ್ರೀ ಕಾಲಭೈರವ ಸ್ವಾಮಿ. ಕಾಲದ ಅಧಿಪತಿ, ಧರ್ಮದ ರಕ್ಷಕ ಮತ್ತು ಭಕ್ತರ ಸಂಕಷ್ಟಗಳನ್ನು ನಿವಾರಿಸುವ ದೈವವಾಗಿ ಕಾಲಭೈರವನನ್ನು ಆರಾಧಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿ ನಿರಂತರ ಅಡೆತಡೆಗಳು ಎದುರಾಗುತ್ತಿದ್ದರೆ, ಮನೆಯಲ್ಲಿ ನಕಾರಾತ್ಮಕ ವಾತಾವರಣವಿದ್ದರೆ, ಶತ್ರುಗಳ ಕಾಟ, ಭಯ, ಆತಂಕ ಅಥವಾ ಕೆಲಸಗಳಲ್ಲಿ ವಿಳಂಬ ಅನುಭವಿಸುತ್ತಿದ್ದರೆ, ಕಾಲಭೈರವನ ಆರಾಧನೆಗೆ ವಿಶೇಷ ಮಹತ್ವವಿದೆ ಎಂದು ಭಕ್ತರು ನಂಬುತ್ತಾರೆ. ಈ ವಿಡಿಯೋದಲ್ಲಿ ನಾವು 2026ರ ಆಗಸ್ಟ್ ತಿಂಗಳ ಕಾಲಾಷ್ಟಮಿ ವ್ರತದ ದಿನಾಂಕ, ತಿಥಿ, ಸಮಯ, ಪೂಜಾ ಮುಹೂರ್ತ, ಪೂಜಾ ವಿಧಾನ, ವ್ರತದ ಮಹತ್ವ, ಈ ದಿನ ಮಾಡಬೇಕಾದ ದಾನ ಹಾಗೂ ತಪ್ಪದೇ ಪಾಲಿಸಬೇಕಾದ ನಿಯಮಗಳನ್ನು ತಿಳಿದುಕೊಳ್ಳೋಣ. 2026ರ ಆಗಸ್ಟ್ ಕಾಲಾಷ್ಟಮಿ ಯಾವಾಗ? ಪಂಚಾಂಗದ ಪ್ರಕಾರ 2026ರ ಆಗಸ್ಟ್ ತಿಂಗಳ ಕಾಲಾಷ್ಟಮಿ ವ್ರತವು ಆಗಸ್ಟ್ 5ರಂದು ಬುಧವಾರ ಆಚರಿಸಲಾಗುತ್ತದೆ. ಅಷ್ಟಮಿ ತಿಥಿ ಆಗಸ್ಟ್ 5ರಂದು ರಾತ್ರಿ 8:42 ಆರಂಭವಾಗಿ ಆಗಸ್ಟ್ 6ರಂದು ಸಂಜೆ 6:52 ಮುಕ್ತಾಯಗೊಳ್ಳುತ್ತದೆ. ಕಾಲಭೈರವನ ಆರಾಧನೆಯ ಪ್ರಮುಖ ಸಮಯ ನಿಶ್ಚಿತ ಕಾಲ ಅಂದರೆ ಮಧ್ಯರಾತ್ರಿಯ ಪೂಜಾ ಸಮಯ. ಆದ್ದರಿಂದ ಆಗಸ್ಟ್ 5ರ ರಾತ್ರಿ ಮಾಡುವ ಪೂಜೆ ಮತ್ತು ಉಪವಾಸಕ್ಕೆ ವಿಶೇಷ ಮಹತ್ವವಿದೆ. ಕಾಲಾಷ್ಟಮಿಯ ಮಹತ್ವ. ಶಿವಪುರಾಣ ಮತ್ತು ತಾಂತ್ರಿಕ ಸಂಪ್ರದಾಯಗಳಲ್ಲಿ ಕಾಲಭೈರವನನ್ನು ಕಾಶಿ ಕ್ಷೇತ್ರಪಾಲಕ ಹಾಗೂ ಕಾಲದ ಅಧಿಪತಿ ಎಂದು ವರ್ಣಿಸಲಾಗಿದೆ. ಭಕ್ತರ ನಂಬಿಕೆಯ ಪ್ರಕಾರ ಕಾಲಭೈರವನ ಆರಾಧನೆಯಿಂದ ಭಯ ದೂರವಾಗುತ್ತದೆ, ಜೀವನದಲ್ಲಿ ಧೈರ್ಯ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ. ಅನೇಕ ಭಕ್ತರು ಶನಿ ಮತ್ತು ರಾಹು ಸಂಬಂಧಿತ ಕಷ್ಟಗಳಿಂದ ಪರಿಹಾರ ದೊರೆಯಲೆಂದು ಈ ದಿನ ವಿಶೇಷ ಪೂಜೆ ಮಾಡುತ್ತಾರೆ. ಕಾಲಾಷ್ಟಮಿ ವ್ರತವನ್ನು ಹೇಗೆ ಆಚರಿಸಬೇಕು? ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಿಳಿ ಬಟ್ಟೆ ಧರಿಸಿ, ಇಂದು ನಾನು ಕಾಲಭೈರವ ಸ್ವಾಮಿಯ ಅನುಗ್ರಹಕ್ಕಾಗಿ ಕಾಲಾಷ್ಟಮಿ ವ್ರತವನ್ನು ಆಚರಿಸುತ್ತಿದ್ದೇನೆ ಎಂದು ಸಂಕಲ್ಪ ಮಾಡಿಕೊಳ್ಳಿ. ದಿನವಿಡೀ ಸಾಧ್ಯವಾದರೆ ಉಪವಾಸವಿದ್ದು ಸಂಜೆ ಅಥವಾ ರಾತ್ರಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಕಾಲಭೈರವನ ಚಿತ್ರ ಅಥವಾ ವಿಗ್ರಹ, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯ ದೀಪ, ಕುಂಕುಮ, ಅರಿಶಿನ, ಅಕ್ಷತೆ, ಬಿಲ್ವಪತ್ರೆ ದೊರೆತರೆ ಅತ್ಯುತ್ತಮ, ಹೂವುಗಳು, ಬೆಲ್ಲ, ಕಡಲೆ, ಹಣ್ಣುಗಳು ಅಥವಾ ಸಿಹಿ ನೈವೇದ್ಯ. ಪೂಜಾ ವಿಧಾನ: ಮೊದಲು ದೀಪ ಹಚ್ಚಿ ಗಣಪತಿಯ ಪ್ರಾರ್ಥನೆಯೊಂದಿಗೆ ಪೂಜೆ ಆರಂಭಿಸಿ. ನಂತರ ಶಿವ ಹಾಗೂ ಕಾಲಭೈರವನ ಧ್ಯಾನ ಮಾಡಿ. ಓಂ ಕಾಲಭೈರವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಕಾಲಭೈರವಾಷ್ಟಕವನ್ನು ಪಠಿಸಿ ಅಥವಾ ಭಕ್ತಿಯಿಂದ ಆಲಿಸಿ. ನಂತರ ನೈವೇದ್ಯವನ್ನು ಅರ್ಪಿಸಿ ಆರತಿ ಮಾಡಿ. ಕುಟುಂಬದ ಎಲ್ಲರಿಗೂ ತೀರ್ಥ ಹಾಗೂ ಪ್ರಸಾದ ನೀಡಿ. ನಾಯಿಗೆ ಆಹಾರ ನೀಡುವ ಮಹತ್ವ. ಕಾಲಭೈರವನ ವಾಹನವಾಗಿ ನಾಯಿಯನ್ನು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನ ನಾಯಿಗಳಿಗೆ ರೊಟ್ಟಿ, ಹಾಲು, ಮೊಸರು ಅಥವಾ ಸೂಕ್ತವಾದ ಆಹಾರ ನೀಡುವುದು ಪುಣ್ಯಕರವೆಂದು ಅನೇಕ ಭಕ್ತರು ನಂಬುತ್ತಾರೆ. ಪ್ರಾಣಿಗಳ ಮೇಲೆ ಕರುಣೆ ತೋರಿಸುವುದು ಅತ್ಯಂತ ಶ್ರೇಷ್ಠ ಸೇವೆಯಾಗಿದೆ. ಈ ದಿನ ಮಾಡಬಾರದ ಕೆಲಸಗಳು: ಯಾರೊಂದಿಗೂ ಜಗಳ ಮಾಡಬೇಡಿ, ಸುಳ್ಳು ಮಾತನಾಡುವುದನ್ನು ತಪ್ಪಿಸಿ, ಮದ್ಯ ಮತ್ತು ಮಾಂಸಾಹಾರದಿಂದ ದೂರವಿರಿ, ಅಗತ್ಯವಿಲ್ಲದ ಕೋಪ ಹಾಗೂ ನಕಾರಾತ್ಮಕ ಚಿಂತೆಗಳನ್ನು ಬಿಡಿ, ದೇವರ ಸ್ಮರಣೆಯಲ್ಲಿ ದಿನ ಕಳೆಯಿರಿ. ಕಾಲಭೈರವನ ಕೃಪೆಯಿಂದ ದೊರೆಯುವ ಫಲಗಳು: ಭಕ್ತರ ನಂಬಿಕೆಯ ಪ್ರಕಾರ ಜೀವನದಲ್ಲಿ ಧೈರ್ಯ ಹೆಚ್ಚುತ್ತದೆ, ಶತ್ರುಗಳ ಭಯ ಕಡಿಮೆಯಾಗುತ್ತದೆ, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ, ಕೆಲಸಗಳಲ್ಲಿ ಯಶಸ್ಸು ಮತ್ತು ಮನಸ್ಸಿಗೆ ನೆಮ್ಮದಿ ಲಭಿಸುತ್ತದೆ, ಆಧ್ಯಾತ್ಮಿಕ ಪ್ರಗತಿಗೆ ದಾರಿ ತೆರೆದುಕೊಳ್ಳುತ್ತದೆ. ಸ್ನೇಹಿತರೆ, ಆಗಸ್ಟ್ 2026ರ ಕಾಲಾಷ್ಟಮಿ ಅತ್ಯಂತ ಪವಿತ್ರ ದಿನವಾಗಿದೆ. ಈ ದಿನ ಭಕ್ತಿಯಿಂದ ಕಾಲಭೈರವ ಸ್ವಾಮಿಯನ್ನು ಆರಾಧಿಸಿ. ನಿಮ್ಮ ಕುಟುಂಬದ ಸುಖ, ಶಾಂತಿ ಹಾಗೂ ಆರೋಗ್ಯಕ್ಕೆ ಪ್ರಾರ್ಥಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರಿಗೂ ಹಾಗೂ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಕಮೆಂಟ್ನಲ್ಲಿ ತಪ್ಪದೇ ಜೈ ಕಾಲಭೈರವ ಎಂದು ಬರೆಯಿರಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಓಂ ಕಾಲಭೈರವಾಯ ನಮಃ. ಜೈ ಕಾಲಭೈರವ.